ಕಥಾಸಕ್ತರಿಗೆಲ್ಲ ಎಂಡ್ಲೆಸ್ ಎಂಟರ್ಟೈನ್ಮೆಂಟ್ಗೆ ಸ್ವಾಗತ. ಕಂತಿನಲ್ಲಿ ಕಥೆಗಳು ಬೈ TNR. ಇಂದಿನ ಕತೆ ಬ್ರಹ್ಮಸೂತ್ರ. ನಾನಿಲ್ಲಿ ಕುಳಿತುಕೊಳ್ಳಬಹುದೇ? ಕೇಂದ್ರದ ಆಫೀಸರ್ಸ್ ಮೆಸ್ಸಿನಲ್ಲಿ 4 ಜನರ ಒಂದು ಮೇಜಿನಲ್ಲಿ ಈಗಾಗಲೇ 3 ಕುಳಿತು ಊಟ ಮಾಡುತ್ತಿದ್ದರು. ಒಂದು ಕುರ್ಚಿ ಖಾಲಿ ಇತ್ತು. ಅಲ್ಲಿ ಕುಳಿತುಕೊಳ್ಳಲು ಎದುರಿಗೆ ಕುಳಿತಿದ್ದ ಯುವತಿಯನ್ನು ಶಿಷ್ಟಾಚಾರದಂತೆ ಕೇಳಿದ್ದ ಯುವಕ ಇನ್ನಿಬ್ಬರನ್ನು ಕೇಳಿರಲಿಲ್ಲ. ತಲೆ ತಗ್ಗಿಸಿ ಊಟ ಮಾಡುತ್ತಿದ್ದ ಯುವತಿ ಯುವಕನ ಧ್ವನಿ ಕೇಳಿ ತಲೆ ಎತ್ತಿ ನೋಡಿದಳು. ಸುಮಾರು 5 ಅಡಿ 8 ಅಂಗುಲ ಎನ್ನಬಹುದಾದ ಒಳ್ಳೆಯ ಡ್ರೆಸ್ ಸೆನ್ಸ್ ಇರುವವನೆಂದು ಸುಲಭದಲ್ಲಿ ಹೇಳಬಹುದಾದ ಟಕ್ ಮಾಡಿದ ಸ್ಲಿಮ್ ಫಿಟ್ ಡ್ರೆಸ್ ಧರಿಸಿದ ಗುಲಾಬಿ ವರ್ಣದ ವ್ಯಕ್ತಿ, ಉತ್ತಮ ಕ್ರೀಡಾಪಟು ಇರಬಹುದು ಎನ್ನಬಹುದಾದ ಮೈಕಟ್ಟಿನ ಸ್ಫುರದ್ರೂಪಿ ಆಕರ್ಷಕ ಯುವಕ. ಕಂಕಳ ಕೆಳಗೆ ಮತ್ತು ಕುತ್ತಿಗೆಯ ಸುತ್ತ ಧಾರಾಳವಾಗಿ ಸುಗಂಧಭರಿತ ಪೌಡರಿನ ಘಮ ಅಲ್ಲದೆ ನುಣ್ಣಗೆ ಶೇವ್ ಮಾಡಿದ ಕೆನ್ನೆಗೆ ಹಚ್ಚಿದ ಸುಗಂಧಭರಿತ ಆಫ್ಟರ್ ಶೇವ್ನ ಇನ್ನೊಂದು ಘಮ ಮತ್ತು ತನ್ನ ಬನಿಯನ್ ತುಂಬಾ ಡಿಯೋ ಕೂಡ ಸ್ಪ್ರೇ ಮಾಡಿದ ಇನ್ನೊಂದು ಘಮ. ಈ ಮೂರೂ ಬೇರೆ ಬೇರೆ ಘಮಗಳ ತ್ರಿವೇಣಿ ಸಂಗಮವೇ ಆಗಿ ಅವನ ಶರೀರದಿಂದ ಒಂದು ಹೊಸ ಘಮವೇ ಹೊರ ಹೊಮ್ಮುತ್ತಿತ್ತು. ಅಫ್ಕೋರ್ಸ್ ಯು ಕ್ಯಾನ್, ಯುವತಿ ಸಂಪೂರ್ಣ ಆಂಗ್ಲ ಭಾಷೆಯಲ್ಲಿ ಉತ್ತರಿಸಿ ಅವಳ ಊಟ ಮುಂದುವರೆಸಿದ್ದಳು. ಅಲ್ರಿ, ನವೆಂಬರ್ ತಿಂಗಳಲ್ಲಾದರೂ ಕನ್ನಡದಲ್ಲಿ ಮಾತನಾಡಬಾರ್ದಾ? ಬಹಳ ಪರಿಚಯವಿದ್ದವನಂತೆ ಮಾತನಾಡಿಸಿದ್ದ. ವಾಟ್? ಹಲೋ, ಎಕ್ಸ್ಕ್ಯೂಸ್ ಮೀ ಎಂದಷ್ಟೇ ಹೇಳಿ ಊಟ ಮುಂದುವರೆಸಿದ್ದಳು. ಯುವತಿಗೆ ಸ್ವಲ್ಪ ಸಿಟ್ಟು ಬಂದಿತ್ತು. ಹೋಗಲಿ ಬಿಡಿ, ಏನೋ ಬೆಂಗಳೂರಿನವರು ಅಂತ ನವೆಂಬರ್ನಲ್ಲಾದರೂ ಕನ್ನಡದಲ್ಲಿ ಮಾತನಾಡಲಿ ಅಂತ ಇನ್ನು ಏನೋ ಮುಂದುವರೆಸುವುದರಲ್ಲಿದ್ದ. ಸ್ಟುಪಿಡ್, ನಿಮ್ಮ ಕೆಲಸ ನೀವು ನೋಡಿಕೊಳ್ಳಬಾರದಾ? ಯಾರ್ರೀ ನೀವು? ಪರಿಚಯ ಇಲ್ಲದವರ ಹತ್ತಿರ ಸುಮ್ಮನೆ ಕೆಣಕೊಂಡು ಬರುತ್ತೀರಲ್ಲ, ಮ್ಯಾನರ್ಸ್ ಇಲ್ಲವಾ? ಅಯ್ಯೋ, ಕನ್ನಡ ಬರುತ್ತಲ್ರಿ, ಮೊದಲೇ ಆಡಿದ್ದರೆ ಇಷ್ಟೆಲ್ಲ ಮಾತೇ ಇರುತ್ತಿರಲಿಲ್ಲ. ಹೋಯ್, ನಾನು ಕನ್ನಡ ಪ್ರಿಯ ನೋಡಿ, ಆಂಗ್ಲ ಭಾಷೆಯಲ್ಲಿ ಹಾಯ್ ಅನ್ನೋ ಬದಲು ಅಚ್ಚ ಕನ್ನಡದಲ್ಲಿ ಹೋಯ್ ಅಂದೆ. ಹೋಯ್, ನಾನು ಶಿಶಿರ್ ಸಂಪಿಗೆ ಅಂತ, ನಿಮ್ಮ ವಿಭಾಗದಲ್ಲೇ ಕೆಲಸ ಮಾಡ್ತೀನಿ. ನಿಮ್ಮನ್ನ ಕಚೇರಿಯಲ್ಲೂ ನೋಡಿದ್ದೀನಿ. ಸ್ಟುಪಿಡ್, ನೀವು ಸಂಪಿಗೇನಾದ್ರೂ ಆಗಿರಿ, ಕಳ್ಳಿ ಹೂವಾದ್ರೂ ಆಗಿರಿ, ನನಗೇನು? ನನ್ನನ್ನು ಯಾರೂ ಮಾತನಾಡಿಸೋ ಅಗತ್ಯ ಇಲ್ಲ, ಓಕೆ? ಅವಳ ಊಟ ಮುಗಿದಿತ್ತು, ಏಳುವುದರಲ್ಲಿದ್ದಳು. ಕೋಪ ಮಾಡ್ಕೋಬೇಡ್ರಿ, ನಾನು ಅಮೆರಿಕಾದಲ್ಲಿ MS ಮಾಡಿ ಅಲ್ಲಿ ಹುಡುಕೋದು ಬೇಡ ಅಂತ ಇಲ್ಲಿ ಹುಡುಕೋಕೆ ಬಂದಿದ್ದೀನ್ರಿ. ಅವನ ಅಸಂಬದ್ಧ ಮಾತು ಕೇಳಿ ಯುವತಿ ಇನ್ನಷ್ಟು ಕೆರಳಿದ್ದಳು. ಅದು ಅವಳ ಮುಖದಲ್ಲಿ ತೋರುತ್ತಿತ್ತು. ಈ ಪ್ರಾಣಿ ಎಲ್ಲೂ ಗಂಟು ಬಿತ್ತೋ ನನಗೆ ಎಂದು ಯೋಚಿಸುತ್ತಿದ್ದಳು. ಸ್ಟುಪಿಡ್, ನೀವು ಏನು ಹೇಳ್ತಿದ್ದೀರೋ, ಏನು ಹುಡುಕಲು ಬಂದಿದ್ದೀರೋ ಒಂದು ಅರ್ಥ ಆಗ್ತಿಲ್ಲ. ನನಗೇಕ್ರಿ ಅದೆಲ್ಲ, ಗೆಟ್ ಲಾಸ್ಟ್. ಎದ್ದು ಹೊರಟಳು. ಹೋಗಲಿ ಬಿಡಿ, ನಾಳೆ ಊಟಕ್ಕೆ ಬರ್ತೀರಿ ತಾನೆ? ಆವಾಗ ಹೇಳ್ತೇನೆ. ನಿಮಗ್ಯಾಕೆ ಅದೆಲ್ಲ? ಹೆಚ್ಚು ಮಾತನಾಡಿದ್ರೆ ಡೈರೆಕ್ಟರ್ಗೆ ದೂರು ಕೊಡ್ತೀನಿ, ಬಿ ಕೇರ್ಫುಲ್. ಅಲ್ಲ, ಊಟಕ್ಕೆ ನಾಳೆನೂ ಇಲ್ಲೇ ಬರಬೇಕಲ್ಲ ಇಬ್ಬರು, ಅದಕ್ಕೆ ಕೇಳಿದೆ. ಸ್ಟುಪಿಡ್, ನಾಳೆ ಏಕಾದಶಿ, ಊಟ ಮಾಡುವಂತಿಲ್ಲ, ನೀವು ಅಷ್ಟೇ ಎಂದು ಹೇಳಿ ಯುವತಿ ಹೊರಟು ಹೋಗಿದ್ದಳು. ಯುವಕ ಅವಳು ಹೋದ ದಿಕ್ಕಿನಲ್ಲೇ ನೋಡುತ್ತಾ ಮುಗುಳ್ನಗುತ್ತಾ ನಿಂತಿದ್ದ. ಹಾಗೆ ತನಗೆ ತಾನೇ ಹೇಳಿಕೊಂಡಿದ್ದ, ಕಷ್ಟ ಏನಿಲ್ಲ ಅನಿಸುತ್ತೆ, ಯಾರಾದರೂ ಮಾತನಾಡಿಸ ಕೂಡಲೇ ಹ್ಞೂ ಅಂತಾರಾ? ಇವತ್ತೇ ಏಕಾದಶಿ ಅಂತ ಅಮ್ಮ ಫಲಾಹಾರ ಮಾಡಿಕೊಂಡದ್ದು ಫೋನ್ನಲ್ಲಿ ಹೇಳಿದ್ದು ನನಗೆ ಗೊತ್ತಿಲ್ಲವೇ? ನಾಳೆ ದ್ವಾದಶಿ, ಊಟಕ್ಕೆ ಬರಲೇಬೇಕು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ ಅವನ ಇಲಾಖೆಯ ಕಡೆ ನಡೆದಿದ್ದ. ಅಧಿಕೃತವಾಗಿಯೂ ಕೂಡ ಕಚೇರಿಯಲ್ಲಿ ಆ ಯುವಕ ಯುವತಿಯ ಪರಿಚಯ ನಡೆದಿತ್ತು. ಹಲೋ ಸಿರಿ, ಇವರು ಶಿಶಿರ್, ಇತ್ತೀಚೆಗೆ ಇವರನ್ನು ನೇಮಿಸಿಕೊಂಡೆವು. ಶಿಶಿರ್ ಇವರು ನಿರ್ದೇಶಕರು ಇಬ್ಬರನ್ನು ಪರಿಚಯಿಸುವುದರಲ್ಲಿದ್ದರು. ಮಧ್ಯೆ ಯುವತಿ ಮಾತನಾಡಿದಳು. ಸಾರ್, ಇವರ ಹೆಸರು ನನಗೆ ತಲೆನೋವು ತರುತ್ತೆ. ಹಾ, ಏನಂದ್ರಿ? ಸಂಸ್ಥೆಯ ನಿರ್ದೇಶಕರಿಗೆ ಗೊಂದಲವಾಗಿತ್ತು. ಸಂಪಿಗೆ ಹತ್ರ ಇದ್ರೆ ನನಗೆ ತುಂಬಾ ತಲೆನೋವು ಬರುತ್ತೆ ಅಂದೆ. ಹಾ, ಅಂದ್ರೆ ನಿಮಗೆ ಅವರ ಪೂರ್ತ ಹೆಸರು ಗೊತ್ತು? ಆಶ್ಚರ್ಯಚಕಿತರಾಗಿ ಕೇಳಿದರು. ಅವರಿಗಿನ್ನೂ ಗೊಂದಲ ಪರಿಹಾರವಾಗಿರಲಿಲ್ಲ. ಶಿಶಿರ್ ಸಂಪಿಗೆ, ಆ ಸ್ಫುರದ್ರೂಪಿ ಯುವಕ ಮುಗುಳ್ನಗುತ್ತಾ,
ತಮಾಷೆಯ ಸುಖವನ್ನು ಒಳಗೆ ಅನುಭವಿಸುತ್ತಿದ್ದ. ಹೌದು ಸರ್, ಶಿಶಿರ್ ಸಂಪಿಗೆ TTP. ಹಾ, ಅವರ ಇನಿಷಿಯಲ್ಸೂ ಗೊತ್ತಾ? ಇಲ್ಲ ಸರ್, ಅದು ಅವರ ಇನಿಷಿಯಲ್ಸ್ ಅಲ್ಲ. ಮತ್ತೆ? ಅವರ ಗೊಂದಲ ಇನ್ನೂ ಹೆಚ್ಚಾಗಿತ್ತು. ಸಾರ್, TTP ಅಂದ್ರೆ ತಲೆ ತಿನ್ನೋ ಪಾರ್ಟಿ ಅಂತ. ಹಾ? ಬಿಡಿ ಸಾರ್, ನಿನ್ನೆ ಕ್ಯಾಂಟೀನ್ನಲ್ಲಿ ಅವರ ಪರಿಚಯ ಆಯ್ತು. ಪರಿಚಯದ ಪ್ರಾರಂಭಕ್ಕೆ ತಲೆ ತಿಂದ್ರು, ಅದಕ್ಕೆ ಹಾಗಂದೆ. ಯುವಕನ ಕಡೆ ನೋಡಿ, ಹಲೋ, ನಾನು ಸಿರಿ. ನಿನ್ನೆ ನೀವು ಮಾತನಾಡಿಸಿದ ರೀತಿಗೆ ಸ್ವಲ್ಪ ತಲೆ ಕೆಟ್ಟಿದೆ ಅನ್ನಿಸಿದ್ದು ನಿಜ. ಹಾಗೇನಿಲ್ಲ ಅಂದ್ಕೋತೀನಿ. ಕೈ ಚಾಚಿದ್ದಳು. ಅವನು ಕೈ ಚಾಚಿ ಅವಳ ಕೈ ಕುಲುಕುತ್ತಾ ಹೇಳಿದ್ದ, ನಿಜ ಹೇಳಬೇಕು ಅಂದ್ರೆ ನೀವು ಅಂದುಕೊಂಡಿದ್ದು ಸರಿನೇ. ನಾನು ಸ್ವಲ್ಪ ತಲೆ ಕೆಟ್ಟವನೇ. ನೀವು ಹೇಗೂ ಅದನ್ನ ಸರಿ ಮಾಡ್ತೀರಲ್ಲ. ಹಾ, ನಾನಾ? ನಿರ್ದೇಶಕರಿಗೆ ಈಗ ತಲೆ ಕೆಟ್ಟಿತ್ತು. ಏನು ನಡೀತಾ ಇದೆ ಇಲ್ಲಿ? ಅಲ್ಲ, ನಿಮ್ಮಿಬ್ಬರನ್ನು ಪರಿಚಯಿಸೋಣ ಅಂದ್ರೆ ನೀವಿಬ್ಬರು ನನ್ನ ತಲೆ ಕೆಡಿಸ್ತಿದ್ದೀರಲ್ಲ. ಬಿಡಿ ಸಾರ್, ಹುಡುಗಾಟಕ್ಕೆ ಹಾಗೆ ಮಾತಾಡಿದ್ವಿ. ನಿನ್ನೆ ನಾನು ಇವರಿಗೆ ಸ್ವಲ್ಪ ಕಿರಿಕ್ ಮಾಡಿದ್ದೆ, ಅದಕ್ಕೆ ಅವರು ಇವತ್ತು ಲೆಕ್ಕ ಚುಕ್ಕ ಮಾಡಿದ್ರು. ಈ ಥರಾನೂ ಉಂಟೆ? ಅದಿರಲಿ ಸಿರಿ, ಇವರು ನಿಮ್ಮ ಜೊತೆಗೆ ಕೆಲಸಕ್ಕಾಗಿ ನೇಮಿಸಿಕೊಂಡಿದ್ದೇವೆ. ಒಂದು ತಲೆಗಿಂತ ಎರಡು ತಲೆ ಇದ್ದರೆ ಉತ್ತಮ ಅಂತ ತೀರ್ಮಾನಿಸಿದೆವು. ನೀವಿಬ್ಬರು ಜೊತೆಯಲ್ಲೇ ಕೆಲಸ ಮಾಡುವಿರಿ, ಓಕೆ? ಅಷ್ಟೇ ಅಲ್ಲ ಸಾರ್, ಕಚೇರಿಯಿಂದ ಹೊರಗೆ ಹೋದ ಮೇಲೂ ನಾನು ಇವರ ಹಿಂದೆನೇ ಇರ್ತೇನೆ. ಯುವಕ ಇನ್ನಷ್ಟು ಕೆಣಕಲು ನೋಡಿದ್ದ. ಸ್ಟುಪಿಡ್, ಯುವತಿ ಅಸಮಾಧಾನ ತೋರಿಸಿದ್ದಳು. ಹಾಗಂದ್ರೆ ಏನು ಶಿಶಿರ್? ನಿರ್ದೇಶಕರು ಪ್ರಶ್ನಿಸಿದ್ದರು. ಸಾರ್, ಅಂದ್ರೆ ನಾನು ಅವರ ಮನೆ ಹಿಂದೆನೇ ಬಾಡಿಗೆಗೆ ಮನೆ ಹಿಡಿದಿದ್ದೇನೆ. ಅದಕ್ಕೆ ಅವರ ಹಿಂದೆನೇ ಇರ್ತೇನೆ ಅಂದಿದ್ದು. ಒಳ್ಳೇದೇ ಆಯ್ತು ಬಿಡಿ, ಜೊತೆಲೇ ಬಂದು ಹೋಗಬಹುದು. ಓ ಮೈ ಗಾಡ್ ಸಾರ್, ಇದು ಸ್ವಲ್ಪ ಜಾಸ್ತಿ ಆಯ್ತು. ಯುವತಿಗೆ ಸಿಟ್ಟು ಏರುತ್ತಿತ್ತು. ಯುವಕನ ಕಡೆ ತಿರುಗಿ, ಹಲೋ ಮಿಸ್ಟರ್, ನೀವು ಕಾರ್ನಲ್ಲಿ ಪಿಕಪ್ಪು ಡ್ರಾಪು ಮಾಡ್ತೀನಿ ಅಂದ್ರೆ ನಾನು ಬರೋದಿಲ್ಲ. ಒಂದು ಬುಲೆಟ್ ಗಾಡಿ ತಗೊಳ್ಳಿ, ಆದೇಶ ನೀಡಿದ್ದಳು. ಹಾ? ಯುವಕನಿಗೆ ಶಾಕ್ ಆಗಿತ್ತು. ಒಳಗೊಳಗೆ ಖುಷಿ ಅನುಭವಿಸುತ್ತಿದ್ದ. ನಿರ್ದೇಶಕರು ಆಕಾಶ ನೋಡಿದರು. ಇದೆಂಥ ಪರಿಚಯ ಮಾಡಿಸೋ ಕ್ರಮ! ಆದರೆ ಅಂಥ ರಹಸ್ಯದ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿರುವ ಆಕೆಯ ರಕ್ಷಣೆಯ ಹೊಣೆ ಸಂಸ್ಥೆಯದೇ ಆಗಿತ್ತಲ್ಲವೇ? ಅದಕ್ಕಾಗಿಯೇ ಶಿಶಿರನ ಆಗಮನವಾಗಿತ್ತು. ಅವನು ಅದೇ ಕಾರ್ಯಕ್ಷೇತ್ರದಲ್ಲಿ ಮೇಧಾವಿಯೂ ಆಗಿದ್ದುದು ಅನುಕೂಲವಾಗಿತ್ತು. ಕೆಲಸದ ಜೊತೆಗೆ ಅವರಿಬ್ಬರ ಗೆಳೆತನ ಒಡನಾಟ ಮುಂದುವರೆದಿತ್ತು. ಮಿಸ್ ಸಿರಿಯವರೇ, ಹಲೋ, ಅಷ್ಟೊಂದು ಫಾರ್ಮ್ಯಾಲಿಟಿ ಏನು ಬೇಡ. ಸಿರಿ ಅಂತ ಶಾರ್ಟ್ ಆಗಿ ಕರೆದ್ರೆ ಸಾಕು. ಹಾಗಂತ ಸ್ವೀಟ್ ಆಗಿ ಕರೀಬೇಕು ಅಂತೇನಿಲ್ಲ. ಯುವತಿ ಯುವಕನನ್ನುದ್ದೇಶಿಸಿ ಹೇಳಿದ್ದಳು. ಇಬ್ಬರು ತಮ್ಮ ತಮ್ಮ ಲ್ಯಾಪ್ಟಾಪ್ಗಳ ಮುಂದೆ ಕುಳಿತು ಕೀಲಿಮಣೆಗಳನ್ನು ಬೆರಳುಗಳಿಂದ ಪಟಪಟ ಕುಟ್ಟುತ್ತಾ, ರೀ, ತುಂಬಾ ಕಷ್ಟ ಕೊಡುತ್ತಾ ಇದ್ದೀರಿ. ಸ್ವೀಟ್ ಆಗಿ ಕರೀದೇ ಇರೋಕೆ ಹೇಗೆ ಸಾಧ್ಯ ರೀ? ಅಲ್ಲ? ವಾಟ್? ಏನಿಲ್ಲ ಬಿಡಿ. ನಿಮ್ಮ ಮಾವ ಯಾಕ್ರಿ ಹೀಗೆ ಮಾಡಿದ್ರು? ಏನಂದ್ರಿ? ಈ ಬಾರಿ ಆಶ್ಚರ್ಯ ಪಡೋದು ಯುವತಿಯ ಸರದಿಯಾಗಿತ್ತು. ಅದೇನು ಮಹಾ ರಹಸ್ಯ ಬಿಡಿ. ಈ ಪಾಸ್ವರ್ಡ್ ಕಿರಿಕೆಲ್ಲ ನಿಮ್ಮ ಮಾವಂದೇ ಅಲ್ವಾ? ಅವರು ನಮ್ಮ ಮಾವ ಅಂತ ನಿಮಗೆ ಗೊತ್ತಾಗೋಯ್ತಾ? ಅದೂ ಗೊತ್ತಾಯ್ತು. ನಿಮ್ಮಪ್ಪ ಕತೆ ಬರೆಯೋರು ಅಂತಾನೂ ಗೊತ್ತಾಯ್ತು. ನೀವೇನಿಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದಿಕ್ಕೆ ಬಂದಿದ್ದೀರೋ ಇಲ್ಲ ನನ್ನ ಮೇಲೆ ಪತ್ತೇದಾರಿ ಮಾಡೋದಿಕ್ಕೆ ಬಂದಿದ್ದೀರೋ? ಬೆರಳುಗಳು ಕೀಲಿ ಮಣೆಯ ಮೇಲೆ ಪಟಪಟ ಕುಟ್ಟುತ್ತಲೇ ಇದ್ದವು. ಅದೇನು ದೊಡ್ಡ ವಿಚಾರ ಬಿಡಿ. ನಿನ್ನೆ ಸಂಜೆ ನೀವು ನಿಮ್ಮಮ್ಮನ ಜೊತೆ ಮಾಲ್ಗೆ ಅಂತ ಹೋಗಿದ್ದಾಗ ನಿಮ್ಮನೆಗೆ ಬಂದಿದ್ದೆ. ನಿಮ್ಮಪ್ಪ ಸಿಕ್ಕಿದ್ರು, ಹಾಗಾಗಿ ಎಲ್ಲ ಗೊತ್ತಾಯ್ತು. ಮನೆಗೆ ಯಾಕ್ರಿ ಬಂದಿದ್ರಿ? ಅಯ್ಯೋ, ಇದೊಳ್ಳೆ ಚೆನ್ನಾಯ್ತಲ್ಲ. ಸಹೋದ್ಯೋಗಿಗಳು ಅಕ್ಕಪಕ್ಕದವರು ಅಂದ ಮೇಲೆ ಬರೋದು ಹೋಗೋದು ಇದ್ದಿದ್ದೆ. ನಿಮ್ಮಪ್ಪನೂ TTPನೇ. ಅವರು ಬರೆದ ಕಥೆಗಳು ಲೇಖನಗಳು ಎಲ್ಲ ತಂದು ಗುಡ್ಡೆ ಹಾಕಿ ಬಿಡುವಾದಾಗ ಓದಿ ಅಂತ ಆ ಗುಡ್ಡೆ ಪೂರ್ತ ನನಗೆ ಕೊಟ್ರು. ಅದರ ಜೊತೆ ಕೋಡುಬಳೆ ಕಾಫಿನೂ ಕೊಟ್ಟಿರಬೇಕಲ್ಲ. ನಿಮಗೆ ಹೇಗೆ ಗೊತ್ತಾಯ್ತು? ನೀವಿರ್ಲಿಲ್ಲವಲ್ಲ. ಅದೇನು ದೊಡ್ಡ ರಾಕೆಟ್ ಸೈನ್ಸ್ ನೋಡಿ ಗೊತ್ತಾಗದೇ ಇರೋದಿಕ್ಕೆ. ಮನೆಯಲ್ಲಿ ತಿನ್ನೋದಿಕ್ಕೆ ಏನಿದೆ ಅಂತ ನನಗೆ ಗೊತ್ತಿರಲ್ವಾ? ಕಾಡು ಹರಟೆ ಬಿಡಿ. ಇನ್ನು ಮೇಲೆ ನಮ್ಮನೆಗೆ ಅನಗತ್ಯವಾಗಿ ಬರಬೇಡಿ. ನಾವು ಇಲ್ಲೇ ಭೇಟಿ ಮಾಡ್ತೀವಲ್ಲ. ಈಗ ಈ ಸಮಸ್ಯೆ ಬಗ್ಗೆ ನೀವೇನೆನ್ನುವಿರಿ ಹೇಳಿ. ಯುವತಿಗೆ ಈ ಕಿರಿಕಿರಿ ಸಾಕೆನಿಸಿರಬೇಕು. ಮಾತು ಬದಲಿಸಿದ್ದಳು. ಸರ್ಕಾರಿ ಕೆಲಸ ಅಂತ ಬಂದು ಬಿಟ್ಟೇರಿ. ಪೆನ್ಷನ್ ಕೂಡ ಸಿಗುತ್ತೆ. ಪ್ಲೀಸ್, ನೀವೇ ಇದನ್ನ ಸಾಲ್ವ್ ಮಾಡಬೇಕು. ನಾನು ಸುಮ್ಮನೆ ನಿಮ್ಮ ಜೊತೆ ಇರ್ತೀನಿ.
ಕೆಲಸ ಮಾಡೋ ಹಾಗೆ ನಾಟಕ ಆಡುತ್ತಾ. ಪ್ಲೀಸ್ ರೀ. ಎಲ್ಲಿಂದ ಬಂದು ಗಂಟು ಬಿದ್ದಿರಿ ನೀವು? ಇದು ನಾಟಕ ಅಂತ ನನಗೆ ಗೊತ್ತು. ದಡ್ಡತನದ ನಾಟಕ ಬೇಡ, ಸುಮ್ಮನೆ ವಿಚಾರಕ್ಕೆ ಬನ್ನಿ. ಥ್ಯಾಂಕ್ಸ್, ನಾನು ದಡ್ಡ ಅಲ್ಲ ಅಂತ ಭಾವಿಸಿದ್ದಕ್ಕೆ. ನಿಮ್ಮ ಮಾವ ಬರೀ ವಿಜ್ಞಾನಿ ಅಷ್ಟೇ ಅಲ್ಲ, ಮಹಾ ಚಾಣಾಕ್ಷ ಕೂಡ. ಸುಲಭವಾಗಿ ಸಿಗುವಂತಿರಬೇಕು, ಆದರೆ ಸಿಗಬಾರದು. ಆ ರೀತಿ ದಿಗ್ಬಂಧನ ಹಾಕಿ ಇಟ್ಟಿದ್ದಾರೆ ಇದಕ್ಕೆ. ನಾನು ಗಣಿತಶಾಸ್ತ್ರದಲ್ಲಿ ಸಾಧ್ಯವಿರಬಹುದಾದ ಅತಿ ಮುಖ್ಯವಾದ 9 ಹಂತಗಳ ಸೂತ್ರಗಳನ್ನು ಪಟ್ಟಿ ಮಾಡುತ್ತಿದ್ದೇನೆ. ಗಣಿತಶಾಸ್ತ್ರದ ಪ್ರೊಫೆಸರ್ಗಳನ್ನು ಸಲಹೆ ಕೇಳುತ್ತಿದ್ದೇನೆ. ಅಷ್ಟೇ ಅಲ್ಲ, 9ರ ಪ್ರಾಮುಖ್ಯದ ಎಲ್ಲ ವಿಚಾರಗಳನ್ನು ಶಾರ್ಟ್ ಲಿಸ್ಟ್ ಮಾಡುತ್ತಿದ್ದೇನೆ. ವಿಶೇಷವಾಗಿ ನಿಮ್ಮ ಮಾವ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಪಾರವಾಗಿ ತಿಳಿದಿದ್ದವರು ಹಾಗೂ ಅದನ್ನು ಗೌರವಿಸುತ್ತಿದ್ದವರು. ಹಾಗಾಗಿ ನಮ್ಮ ಸಂಸ್ಕೃತಿಗೆ ಸಂಬಂಧಿತ ವಿಚಾರಗಳಲ್ಲಿ ಸಿಗಬಹುದಾದ 9ರ ಪ್ರಾಮುಖ್ಯತೆಯ ವಿಚಾರಗಳನ್ನು ಕಲೆ ಹಾಕುತ್ತಿದ್ದೇನೆ. ಕಲೆ ಹಾಕುವ ಕೆಲಸ ಆದ ಮೇಲೆ ಅವುಗಳ ಪ್ರಯೋಗದ ಕೆಲಸ ತುಂಬಾ ಸಮಯ ಹಿಡಿಯುತ್ತದೆ. ಇಲ್ಲಿ ನಮ್ಮ ಕೆಲಸ ಖಾಯಂ. ಇಷ್ಟು ಸೀರಿಯಸ್ ಚರ್ಚೆಯಲ್ಲೂ ಇಂಥ ಪೀಜೆ ಬೇಕಾ? ಸಾಕಷ್ಟು ತಯಾರಿ ಮಾಡಿದ್ದೀರಿ. ಅಲ್ಲ ರೀ, ನಮ್ಮ ಮಾವನ ಬಗ್ಗೆ ಅಷ್ಟೊಂದು ಹೇಗೆ ತಿಳಿಯಿತು? ನಿಮ್ಮ ಮನೆಗೆ ನಾನು ಬಂದಿದ್ದೇಕೆ ಅಂತ ಮಾಡಿದ್ರಿ? ನಿಮ್ಮನ್ನು ನೋಡೋಕೆ ಅಂದುಕೊಂಡ್ರಾ? ಇಲ್ಲ, ಕೋಡುಬಳೆ ತಿನ್ನೋಕೆ ಅಂದುಕೊಂಡೆ. ಯುವತಿ ಹುಸಿ ಕೋಪ ತೋರ್ಪಡಿಸಿದ್ದಳು. ಇದುವರೆಗೆ 20-30 ಸೂತ್ರಗಳು ಸಿದ್ಧವಾಗಿವೆ. ಆದರೂ ನನಗೆ ಅಳುಕು, ಯಾವುದೂ ಹೊಂದುವುದಿಲ್ಲವೆನಿಸುತ್ತಿದೆ. ಇವೆಲ್ಲವೂ ದಾರಿ ತಪ್ಪಿಸುವ ಸೂತ್ರಗಳು. ಸಾಧ್ಯತೆಗಳನ್ನು ತಳ್ಳಿ ಹಾಕಲು ಇವೆಲ್ಲ ಬೇಕು ಅಷ್ಟೇ. ನೀವು ಹೇಳೋದು ಸರಿ. ಎಲ್ಲವನ್ನೂ ಪ್ರಯೋಗಿಸಿ ಅವುಗಳನ್ನು ಬದಿಗೆ ಸರಿಸಿ ಬಿಡೋಣ. ಡೆಡ್ ಎಂಡ್ ಬಂದಾಗ ಹೊಸ ದಾರಿ ಕಾಣುತ್ತದೆ. ಇಬ್ಬರು ಕೆಲಸದ ವಿಚಾರದಲ್ಲಿ ಹತ್ತಿರವಾಗಿದ್ದರು. ಮುಂದೆ ಏನಾಯಿತು ನೋಡೋಣ ಬನ್ನಿ. ಅಂದಿನ ಕೆಲಸ ಮುಗಿದಿತ್ತು. ಕಚೇರಿಯಿಂದ ಇಬ್ಬರೂ ಹೊರಬಂದರು. ಏನ್ರಿ, ನಾನು ತಮಾಷೆಗೆ ಹೇಳಿದ್ದನ್ನು ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡ್ರಿ? ನಿಜವಾಗಲೂ ಬುಲೆಟ್ ಗಾಡಿ ತಂದು ಬಿಟ್ಟಿರಲ್ಲ. ಬೆಳಿಗ್ಗೆ ನಮ್ಮನೆ ಮುಂದೆ ಅದನ್ನು ತಂದಾಗ ನಿಮ್ಮದು ಅತಿ ಆಯ್ತು ಅನ್ನಿಸ್ತು. ಈಗ ಖುಷಿಯಾಗ್ತಿದೆ. ಇವತ್ತು ನಾನು ಟ್ರೀಟ್ ಕೊಡಿಸುತ್ತೇನೆ, ಆಯ್ತಾ? ಓಕೆ ಮೇಡಮ್. ರೀ, ಈ ಬೈಕನ್ನು ಹೊಸದಾಗಿ ಏನು ಕೊಂಡುಕೊಳ್ಳಲಿಲ್ಲ. ಇದು ನನ್ನ ಬಳಿ ಮುಂಚೆನೇ ಇತ್ತು. ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮನವಿ. ಧನ್ಯವಾದಗಳು.